ಪ್ರಾರಂಭಿಸಿರುವುದಕ್ಕಾಗಿ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಒಂದೇ ಒಂದು ನಿಮಿಷದಲ್ಲಿ ನಮ್ಮ ಬದುಕನ್ನು ಬದಲಿಸಲು ಸಾಧ್ಯವಿಲ್ಲ, ಆದರೆ ಒಂದು ನಿಮಿಷದಲ್ಲಿ ತೆಗೆದುಕೊಂಡ ಒಂದು ನಿರ್ಧಾರ ನಮ್ಮ ಇಡೀ ಬದುಕನ್ನು ಬದಲಿಸಬಲ್ಲದು. ವೆಸ್ಟೇಜ್ ಬಿಸ್ನೆಸ್ನ ಪ್ರಾರಂಭಿಸುವ ನಿಮ್ಮ ನಿರ್ಧಾರ ಅಂತಹುದೇ ಒಂದು ಬದುಕನ್ನು ಬದಲಿಸುವ ನಿರ್ಧಾರವಾಗಿದೆ. ಈ ವಿಡಿಯೋ 2 ಬಗೆಯ ವ್ಯಕ್ತಿಗಳಿಗೆ ಸಹಾಯ ಮಾಡುತ್ತದೆ. ಮೊದಲನೆಯದು ಹೊಸದಾಗಿ ಈಗ ವೆಸ್ಟೇಜ್ ಬಿಸ್ನೆಸ್ ಪ್ರಾರಂಭಿಸಿರುವ ಬಿಗಿನರ್ಗಳಿಗೆ. ಎರಡನೆಯದಾಗಿ ಈಗಾಗಲೇ ವೆಸ್ಟೇಜ್ ಬಿಸ್ನೆಸ್ನ ಪ್ರಾರಂಭಿಸಿದ್ದು ನಿರೀಕ್ಷಿತ ಯಶಸ್ಸು ಪಡೆಯದೇ ಇರುವವರಿಗೆ ಕೂಡ ಯಶಸ್ಸು ಗಳಿಸಲು ಈ ವಿಡಿಯೋ ಉಪಯುಕ್ತವಾಗಿದೆ. ವೆಸ್ಟೇಜ್ ಬಿಸ್ನೆಸ್ಸನ್ನು ಸರಿಯಾಗಿ ಪ್ರಾರಂಭಿಸುವುದು ಹೇಗೆ ಮತ್ತು ಯಶಸ್ಸು ಪಡೆಯುವುದು ಹೇಗೆ ಎಂಬುದನ್ನು ಈ ವಿಡಿಯೋ ತಿಳಿಸುತ್ತದೆ. ಗೆಳೆಯರ, ಅದಕ್ಕಿಂತ ಮುಂಚೆ ತಾವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ ವೆಸ್ಟೇಜ್ಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ. ನಾನು ನಿಮಗೆ ಈ ವಿಡಿಯೋದಲ್ಲಿ ವೆಸ್ಟೇಜ್ ಬಿಸ್ನೆಸ್ನ ಸಿಸ್ಟಮ್ ಭಾಗವಾಗಿರುವ ಸರಳವಾದ 7 ಸ್ಟೆಪ್ಗಳನ್ನು ತಿಳಿಸುತ್ತೇನೆ. ಇವುಗಳನ್ನು ನೀವು ಫಾಲೋ ಮಾಡಿದರೆ ನೀವು ವೆಸ್ಟೇಜ್ ಬಿಸ್ನೆಸ್ನಲ್ಲಿ 100ರಷ್ಟು ಯಶಸ್ವಿಯಾಗುತ್ತೀರಿ. ಇದಕ್ಕಾಗಿ ನೀವು ಬಹಳ ಬುದ್ಧಿವಂತಿಕೆ ಉಪಯೋಗಿಸುವ ಅವಶ್ಯಕತೆ ಇಲ್ಲ. ಕೇವಲ ಈ 7 ಸರಳವಾದ ಸ್ಟೆಪ್ ಅಥವಾ ಸಿಸ್ಟಮನ್ನು ಫಾಲೋ ಮಾಡಿದರೆ ಸಾಕು. ಈ ಸಿಸ್ಟಮ್ 10-15 ವರ್ಷಗಳಿಂದ ಈ ಬಿಸ್ನೆಸ್ ಮಾಡುತ್ತಿರುವ ಅನುಭವಿ ವ್ಯಕ್ತಿಗಳಿಂದ ರಚಿಸಲ್ಪಟ್ಟಿದೆ. ಅವರು ಮಾಡಿದ ತಪ್ಪುಗಳು ನಾವು ಮಾಡದಿರಲಿ ಎಂದು ಹಾಗೂ ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚು ಯಶಸ್ಸು ಪಡೆಯಲು ಅನುಕೂಲವಾಗಲಿ ಎಂದು ಈ ಸಿಸ್ಟಮನ್ನು ಅವರು ತಮ್ಮ ಅನುಭವದ ಆಧಾರದಲ್ಲಿ ರಚಿಸಿದ್ದಾರೆ. ಗೆಳೆಯರೇ, ಹಾಗಾದರೆ ಬನ್ನಿ ನೋಡೋಣ ಈ 7 ಸ್ಟೆಪ್ಗಳು ಯಾವುವು ಎಂದು. ಮೊದಲನೆಯ ಸ್ಟೆಪ್, ಬಿ 100% ಪ್ರಾಡಕ್ಟ್ ಯೂಸರ್. ವೆಸ್ಟೇಜ್ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಲು ಮೊದಲ ಸ್ಟೆಪ್ ಯಾವುದೆಂದರೆ 100% ಪ್ರಾಡಕ್ಟ್ ಬಳಕೆದಾರರಾಗುವುದು. ಗೆಳೆಯರೇ, ವೆಸ್ಟೇಜ್ ಬಿಸ್ನೆಸ್ ಬರೀ ಮಾತಿನಲ್ಲಿ ಹೇಳುವಂತಹ ಬಿಸ್ನೆಸ್ ಅಲ್ಲ, ಅದು ಕೃತಿ ಬಯಸುತ್ತದೆ. ನೀವೇ ವೆಸ್ಟೇಜ್ ಪ್ರಾಡಕ್ಟ್ಗಳನ್ನು ಬಳಸಿದ್ದರೆ ಜನಗಳಿಗೆ ಅವುಗಳ ಬಗ್ಗೆ ಏನು ಹೇಳುತ್ತೀರಿ? ನೀವು ದಿನನಿತ್ಯ ಬಳಸುವ ಟೂತ್ಪೇಸ್ಟ್, ಶಾಂಪೂ, ಹೇರ್ ಆಯಿಲ್, ಡಿಯೋಡ್ರೆಂಟ್ ಮುಂತಾದವುಗಳಲ್ಲಿ ವೆಸ್ಟೇಜ್ ಪ್ರಾಡಕ್ಟ್ಗಳನ್ನೇ ಬಳಸಿ. ವೆಸ್ಟೇಜ್ ಪ್ರಾಡಕ್ಟ್ಗಳು ಟಾಪ್ ಕ್ವಾಲಿಟಿ ಪ್ರಾಡಕ್ಟ್ಗಳಾಗಿವೆ. ಅವುಗಳನ್ನು ನೀವು ಉಪಯೋಗಿಸಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಿಮಗೆ ಅನಿಸುತ್ತದೆ, ನಾನು ಈ ಪ್ರಾಡಕ್ಟ್ಗಳನ್ನು ಬೇರೆಯವರಿಗೆ ಕೂಡ ರೆಕಮೆಂಡ್ ಮಾಡಬಹುದು, ಇದು ಅವರಿಗೂ ಇಷ್ಟವಾಗಬಹುದು. ಇದೇ ಆತ್ಮವಿಶ್ವಾಸದಿಂದ ನಿಮ್ಮ ಬಿಸ್ನೆಸ್ ವೇಗವಾಗಿ ಬೆಳೆಯುತ್ತದೆ. ಇನ್ನು ಎರಡನೆಯ ಸ್ಟೆಪ್, ಟಾಕ್ ವಿತ್ ದಿ ಪೀಪಲ್ ಅಬೌಟ್ ಪ್ರಾಡಕ್ಟ್. ವೆಸ್ಟೇಜ್ ಪ್ರಾಡಕ್ಟ್ಗಳ ಬಗ್ಗೆ ಜನಗಳ ಹತ್ತಿರ ಮಾತನಾಡಿ. ನಿಮ್ಮ ಸ್ನೇಹಿತರು, ಬಂಧುಗಳು, ಆಫೀಸಿನ ಸಹೋದ್ಯೋಗಿಗಳು ಎಲ್ಲರೊಡನೆ ವೆಸ್ಟೇಜ್ ಪ್ರಾಡಕ್ಟ್ಗಳ ಬಗ್ಗೆ ಶೇರ್ ಮಾಡಿ. ಇದು ಬಹಳ ಸುಲಭ ಅಲ್ಲವೇ? ಚಿಕ್ಕಂದಿನಿಂದ ನಾವು ಇದನ್ನು ಮಾಡುತ್ತಿರುತ್ತೇವೆ. ನಾವು ಕೊಂಡುಕೊಂಡ ಹೊಸ ಬಟ್ಟೆ, ಚಪ್ಪಲಿ, ಮೊಬೈಲ್ ಮುಂತಾದವುಗಳನ್ನು ಜನರಿಗೆ ತೋರಿಸುತ್ತೇವೆ ಮತ್ತು ಅವುಗಳ ಬಗ್ಗೆ ಹೇಳುತ್ತೇವೆ. ಹಾಗೆಯೇ ರೆಕಮೆಂಡ್ ಕೂಡ ಮಾಡುತ್ತೇವೆ. ಇದನ್ನೇ ನೀವು ವೆಸ್ಟೇಜ್ ಪ್ರಾಡಕ್ಟ್ಗಳ ಬಗ್ಗೆ ಕೂಡ ಮಾಡಿ. ಇನ್ನು ಮೂರನೆಯ ಸ್ಟೆಪ್, ಮೇಕ್ ಎ ಲಿಸ್ಟ್. ನೀವು ವೆಸ್ಟೇಜ್ ಬಿಸ್ನೆಸ್ ಶುರು ಮಾಡಿದಾಗ ಮಾಡಬೇಕಾದ ಪ್ರಮುಖ ಕೆಲಸವೆಂದರೆ ಲಿಸ್ಟ್ ತಯಾರಿಸುವುದು. ಮೊದಲು ನಿಮಗೆ ಪರಿಚಯವಿರುವ ಕನಿಷ್ಠ 100ರಿಂದ 150 ಜನಗಳ ಒಂದು ಲಿಸ್ಟ್ ತಯಾರಿಸಿ. ನಂತರ ಇದರಲ್ಲಿ ಹೊಸ ಜನರನ್ನು ಸೇರಿಸುತ್ತಾ ಹೋಗಿ. ಈ ಲಿಸ್ಟ್ ಹೇಗೆ ಮಾಡುವುದು, ಯಾರ್ಯಾರನ್ನು ಈ ಲಿಸ್ಟಿಗೆ ಸೇರಿಸಬೇಕು, ಇದಕ್ಕೆ ನಾನು ಒಂದು ಸಿಂಪಲ್ ಫಾರ್ಮುಲಾ ಹೇಳುತ್ತೇನೆ. ಅದು ಏನೆಂದರೆ ಫ್ರೆಂಡ್ಸ್. ಹೌದು ಗೆಳೆಯರೇ, ಫ್ರೆಂಡ್ಸ್. ಈ ಪದವನ್ನು ಆಬ್ರಿವೇಟ್ ಮಾಡಿದಾಗ ಮೊದಲನೆಯ ಅಕ್ಷರ ಎಫ್, ಫ್ರೆಂಡ್ಸ್ ಅಂದರೆ ಗೆಳೆಯರ ಹೆಸರನ್ನು ಸೇರಿಸಬಹುದು. ಎರಡನೆಯ ಅಕ್ಷರ ಆರ್, ರಿಲೇಟಿವ್ಸ್ ಅಂದರೆ ಬಂಧುಗಳ ಹೆಸರನ್ನು ಸೇರಿಸಬಹುದು. ಮೂರನೇ ಅಕ್ಷರ ಐ, ಇನ್ಸ್ಟಿಟ್ಯೂಷನ್ ಅಂದರೆ ನಿಮ್ಮ ಕಾಲೇಜಿನಲ್ಲಿ ಅಥವಾ ಯೂನಿವರ್ಸಿಟಿಗಳಲ್ಲಿ ನಿಮ್ಮ ಜೊತೆ ಓದಿದ ಸಹಪಾಠಿಗಳ ಹೆಸರನ್ನು ಇದರಲ್ಲಿ ಸೇರಿಸಬಹುದು. ಮುಂದಿನ ಅಕ್ಷರ ಇ, ಎಂಪ್ಲಾಯೀಸ್ ಅಂದರೆ ನಿಮ್ಮ ಜೊತೆ ಕೆಲಸ ಮಾಡುವ ಸಹೋದ್ಯೋಗಿಗಳ ಹೆಸರನ್ನು ಇದರಲ್ಲಿ ಸೇರಿಸಬಹುದು. ಎನ್, ನೇಬರ್ಸ್ ಅಂದರೆ ನಿಮ್ಮ ನೆರೆಹೊರೆಯ ಜನರ ಹೆಸರನ್ನು ಇದರಲ್ಲಿ ಸೇರಿಸಬಹುದು. ಡಿ, ಡ್ರೀಮರ್ಸ್ ಅಂದರೆ ನಿಮ್ಮ ಪರಿಚಯವಿರುವ ಮಹತ್ವಾಕಾಂಕ್ಷಿಯುಳ್ಳ ವ್ಯಕ್ತಿಗಳನ್ನು ಈ ಲಿಸ್ಟಿನಲ್ಲಿ ಸೇರಿಸಿ. ಕೊನೆಯದಾಗಿ ಎಸ್, ಸ್ಟ್ರೇಂಜರ್ಸ್ ಅಂದರೆ ಅಪರಿಚಿತರು. ನೀವು ಬಸ್ಸು, ರೈಲು ಅಥವಾ ವಿಮಾನ ಇತ್ಯಾದಿಗಳಲ್ಲಿ ಪ್ರಯಾಣಿಸುವಾಗ ನಿಮ್ಮ ಅಕ್ಕಪಕ್ಕದ ಅಪರಿಚಿತ ವ್ಯಕ್ತಿಗಳ ಹತ್ತಿರ ಮಾತನಾಡುತ್ತಾ ನೀವು ವೆಸ್ಟೇಜ್ ಬಿಸ್ನೆಸ್ನ ಬಗ್ಗೆ ತಿಳಿಸಿ ಹೇಳಿ ಅವರನ್ನು ಈ ಲಿಸ್ಟಿನಲ್ಲಿ ಸೇರಿಸಬಹುದು. ಆದರೆ ಗೆಳೆಯರೇ, ಈ ಲಿಸ್ಟ್ ತಯಾರಿಸುವಾಗ ಒಂದು ವಿಷಯ ನೆನಪಿಡಿ. ಯಾರನ್ನು ಹೀಗೆ ಎಂದು ಮೊದಲೇ ತೀರ್ಮಾನಿಸಬೇಡಿ. ಅಂದರೆ ಯಾರನ್ನು ಪ್ರೀಜಡ್ಜ್ ಮಾಡಬೇಡಿ. ಉದಾಹರಣೆಗೆ ಸುರೇಶ್, ಅವನಿಗೆ ಇದರ ಅವಶ್ಯಕತೆ ಇಲ್ಲ. ರಮಾ, ಇವಳು ಇದನ್ನು ಮಾಡುವುದಿಲ್ಲ. ರಮೇಶ್, ಇವನು ಕೇಳುವುದೇ ಇಲ್ಲ. ಹರೀಶ್, ಓ ಇವನಿಗೆ ಹೇಳುತ್ತೇನೆ, ಇವನೇ ಸರಿ. ಹೀಗೆಲ್ಲ ನೀವೇ ಜನರ ಬಗ್ಗೆ ನೀವೇ ನಿರ್ಧಾರ ಮಾಡಬೇಡಿ. ಏಕೆಂದರೆ ಪ್ರೀಜಡ್ಜ್ ಮಾಡುವುದಕ್ಕೆ ನೀವೇನು ದೇವರಲ್ಲ ಅಲ್ಲವೇ? ಲಿಸ್ಟ್ ತಯಾರಿಸಿದ ನಂತರ ಸ್ಟೆಪ್, ಅದು 4ನೇ ಸ್ಟೆಪ್,
ಇನ್ವಿಟೇಷನ್. ಈಗ ಮೂರನೇ ಸ್ಟೆಪ್ನಲ್ಲಿ ನೀವು ಮಾಡಿದ ಲಿಸ್ಟ್ನಲ್ಲಿರುವವರನ್ನು ಮೀಟಿಂಗಿಗೆ ಕರೆಯುವುದು. ಇನ್ವಿಟೇಷನ್ ನೀಡುವುದರಲ್ಲಿ ಹಲವು ರೀತಿ ಮಾಡಬಹುದು. ಲಿಸ್ಟಿನಲ್ಲಿರುವ ವ್ಯಕ್ತಿಗಳೆಲ್ಲ ನಿಮಗೆ ಪರ್ಸ್ನಲ್ ಆಗಿ ಪರಿಚಯ ಇರುವುದರಿಂದ ಆ ವ್ಯಕ್ತಿಗಳಲ್ಲಿ ಬಿಸ್ನೆಸ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಕೆಲಸ ಮಾಡುತ್ತಿರುವವರನ್ನು ನೀವು ಬಿಸ್ನೆಸ್ ಆಪರ್ಚುನಿಟಿ ಎಂದು ಕರೆಯಬಹುದು. ಉದ್ಯೋಗಿಗಳಾಗಿದ್ದಲ್ಲಿ ಎಕ್ಸ್ಟ್ರಾ ಇನ್ಕಮ್ ಆಪರ್ಚುನಿಟಿ ಎಂದು ಕರೆಯಬಹುದು. ವಿದ್ಯಾರ್ಥಿಗಳಾಗಿದ್ದಲ್ಲಿ ಅವರನ್ನು ಪಾರ್ಟ್ ಟೈಮ್ ಅರ್ನಿಂಗ್ ಆಪರ್ಚುನಿಟಿ ಎಂದು ಹೇಳಿ. ಗೃಹಿಣಿಯಾಗಿದ್ದಲ್ಲಿ ಅವರಿಗೆ ವಿಮೆನ್ ಎಂಪವರ್ಮೆಂಟ್ ಅಥವಾ ಆರ್ಥಿಕ ಸ್ವಾವಲಂಬನೆ ಹೊಂದಲು ಆಪರ್ಚುನಿಟಿ ಎಂದು ಕರೆಯಬಹುದು. ಒಟ್ಟಿನಲ್ಲಿ ಈ ಆಹ್ವಾನ ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆಯಾಗಿರುತ್ತದೆ. ಈ ರೀತಿ ವಿಧವಾದ ಇನ್ವಿಟೇಷನ್ ನೀವು ಯೂಸ್ ಮಾಡಬಹುದು. ಇನ್ನು 5ನೇ ಸ್ಟೆಪ್ ಮೀಟಿಂಗ್. ಮೀಟಿಂಗ್ಗಳಲ್ಲಿ 3 ವಿಧ ಇರುತ್ತದೆ. ಮೊದಲನೆಯದು 1-to-1 ಮೀಟಿಂಗ್. ನೀವು ವೆಸ್ಟೇಜ್ ಬಿಸ್ನೆಸ್ ಪ್ಲಾನ್ ತೋರಿಸಿ ವಿವರಿಸಲು ಯಾರನ್ನಾದರೂ ಮೀಟಿಂಗ್ ಕರೆದಾಗ ನೀವೇ ಅವರ ಜಾಗಕ್ಕೆ ಹೋಗಬಹುದು ಅಥವಾ ಅವರನ್ನೇ ನಿಮ್ಮ ಜಾಗಕ್ಕೆ ಕರೆಸಬಹುದು. ಇಲ್ಲವೇ ಯಾವುದಾದರೊಂದು ಜಾಗ, ಹೋಟೆಲ್ ಇತ್ಯಾದಿ ಹೊರಗೆ ಫಿಕ್ಸ್ ಮಾಡಿ ಅಲ್ಲಿ ಭೇಟಿಯಾಗಿ ಅವರಿಗೆ ವೆಸ್ಟೇಜ್ ಬಿಸ್ನೆಸ್ನ ಬಗ್ಗೆ ಪ್ಲಾನ್ ವಿವರಿಸಬಹುದು. ಇದಕ್ಕೆ 1-to-1 ಮೀಟಿಂಗ್ ಎನ್ನುತ್ತಾರೆ. ನೀವು ಹೆಚ್ಚು 1-to-1 ಮೀಟಿಂಗ್ ಮಾಡಿದಷ್ಟು ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತಾ ಹೋಗುತ್ತದೆ, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಹೆಚ್ಚಾಗುತ್ತದೆ. ನೀವು ದಿನಕ್ಕೆ ಕನಿಷ್ಠ 2 1-to-1 ಮೀಟಿಂಗ್ ಮಾಡಬೇಕು. 2ನೇಯದು ಹೌಸ್ ಮೀಟಿಂಗ್. ಇದರಲ್ಲಿ ನೀವು ನಿಮ್ಮ ಲಿಸ್ಟಿನಲ್ಲಿರುವ 8ರಿಂದ 10 ಜನರನ್ನು ನಿಮ್ಮ ಮನೆಗೆ ಕರೆಸಿ ಅಪ್ಲೈನ್ ಅಂದರೆ ವೆಸ್ಟೇಜ್ ಬಿಸ್ನೆಸ್ಸಲ್ಲಿ ಆಲ್ರೆಡಿ ಅನುಭವ ಇರುವ ನಿಮ್ಮ ಮೇಲೆ ಇರುವವರನ್ನು ಕರೆಸಿ ಜೊತೆಗೆ ಪ್ಲಾನ್ ತೋರಿಸಿ ವಿವರಿಸಿ. ಇದಕ್ಕೆ ಹೌಸ್ ಮೀಟಿಂಗ್ ಎನ್ನುತ್ತಾರೆ. ನೀವು ಹೆಚ್ಚು ಹೌಸ್ ಮೀಟಿಂಗ್ ಮಾಡಿದಷ್ಟು ನಿಮ್ಮ ಬಿಸ್ನೆಸ್ ಬೆಳೆಯುತ್ತಾ ಹೋಗುತ್ತದೆ. 3ನೇದು ಸೆಮಿನಾರ್. ಇದು ಕಂಪನಿಯ ಕಡೆಯಿಂದ ಪ್ರತಿ ತಿಂಗಳು ಆರ್ಗನೈಸ್ ಮಾಡಲ್ಪಡುತ್ತದೆ. ಸೆಮಿನಾರ್ನಲ್ಲಿ ದೊಡ್ಡ ಲೀಡರ್ಗಳು, ಸಾಧಕರು ಮುಂತಾದವರು ಬರುತ್ತಾರೆ. ಯಾವಾಗ ಕಂಪನಿ ನಿಮ್ಮ ಊರಿನಲ್ಲಿ ಸೆಮಿನಾರ್ ಆರ್ಗನೈಸ್ ಮಾಡಿದಾಗ ಆದಷ್ಟು ಹೆಚ್ಚು ಜನರನ್ನು ಸೆಮಿನಾರ್ಗಳಿಗೆ ಕರೆದುಕೊಂಡು ಹೋಗಿ. ಇದು ನಿಮಗೆ ಒಳ್ಳೆಯ ರಿಸಲ್ಟ್ ಕೊಡುತ್ತದೆ. ಇನ್ನು 6ನೇ ಸ್ಟೆಪ್ ಟೀಮ್ ವರ್ಕ್. ಗೆಳೆಯರೇ, ನೆಟ್ವರ್ಕ್ ಮಾರ್ಕೆಟಿಂಗ್ ಜನರ ಮೇಲೆ ಅವಲಂಬಿತವಾದ ವ್ಯಾಪಾರ. ಇದು ಯಶಸ್ವಿಯಾಗಲು ನೀವು ನಿಮ್ಮ ಟೀಮ್ನ ಸದಸ್ಯರೊಡನೆ ಉತ್ತಮ ಬಾಂಧವ್ಯ ಹೊಂದುವುದು ಮತ್ತು ನಿರಂತರ ಸಂಪರ್ಕದಲ್ಲಿರುವುದು ಬಹಳ ಮುಖ್ಯ. ನಿಮ್ಮ ಟೀಮ್ನೊಂದಿಗೆ ದಿನವೂ ಮಾತನಾಡಿ ವಾರಕ್ಕೆ ಅಥವಾ 10 ದಿನಗಳಿಗೊಮ್ಮೆ ಟೀಮ್ನ ಮೀಟಿಂಗ್ ಮಾಡಿ. ನಿಮ್ಮ ಟೀಮ್ನವರಿಗೆ ಗೈಡ್ ಮಾಡಿ. ಮೀಟಿಂಗ್ಗೆ ನಿಮ್ಮ ಅಪ್ಲೈನನ್ನು ಕರೆಸಿ. ಅವರೊಂದಿಗೆ ಪ್ರಶ್ನೋತ್ತರ ಏರ್ಪಡಿಸಿ. ತೊಂದರೆ ಅಡೆತಡೆಗಳಿದ್ದರೆ ನಿವಾರಿಸಿ. ನಿಮ್ಮ ಡೌನ್ಲೈನ್ಗಳನ್ನು ಮೋಟಿವ್ ಮಾಡಿ. ಡೌನ್ಲೈನ್ಗಳನ್ನು ಕೆಲಸ ಮಾಡಲು ಬೇಕಾಗಿರುವ ಸ್ಕಿಲ್ ಟ್ರೈನಿಂಗ್ ಅವರಿಗೆ ಕೊಡಿ. ಈ ರೀತಿ ಟೀಮ್ ವರ್ಕ್ ಮಾಡಿರಿ. ಟೀಮ್ ವರ್ಕ್ನಿಂದ ಪ್ರತಿಯೊಬ್ಬರಿಗೂ ಪರಸ್ಪರ ಲಾಭವಾಗುತ್ತದೆ. ಹಾಗೂ ಕೊನೆಯ ಸ್ಟೆಪ್ ಅಂದರೆ 7ನೇ ಸ್ಟೆಪ್ ಫಾಲೋ ಅಪ್. ಫಾಲೋ ಅಪ್ 2 ಬಗೆಯ ಜನಗಳೊಂದಿಗೆ ಮಾಡಬೇಕಾಗುತ್ತದೆ. ಮೊದಲನೆಯದು ನಿಮ್ಮ ಟೀಮ್ನ ಜೊತೆಗೆ. 2ನೇಯದು ನೀವು ಜನರನ್ನು ಮೀಟಿಂಗ್ಗೆ ಕರೆದು ಬಿಸ್ನೆಸ್ ಪ್ಲಾನ್ ವಿವರಿಸಿದಾಗ ಕೆಲವರು ತಕ್ಷಣ ಈ ಬಿಸ್ನೆಸ್ಸನ್ನು ಶುರು ಮಾಡುತ್ತಾರೆ. ಇನ್ನು ಕೆಲವರು ಪ್ರಾರಂಭಿಸುವ ಬಗೆ ತಕ್ಷಣಕ್ಕೆ ನಿರ್ಧಾರ ತೆಗೆದುಕೊಳ್ಳದೆ ನಂತರ ಯೋಚಿಸಿ ತಿಳಿಸುವುದಾಗಿ ಹೇಳುತ್ತಾರೆ. ಇಂಥವರನ್ನು ನೀವು ಫಾಲೋ ಅಪ್ ಮಾಡಿ. ಅವರಿಗೆ ಏನಾದರೂ ಡೌಟ್ಗಳಿದ್ದರೆ ಅದನ್ನು ಪರಿಹರಿಸಿ. ನೀವು ಅವರಿಗೆ ಆಗಾಗ ಕಂಪನಿಯ ಬಗ್ಗೆ ಅಪ್ಡೇಟ್ ಕಳಿಸಬಹುದು. ಚಿಕ್ಕ ವಿಡಿಯೋ ಕಳಿಸಬಹುದು. ಕಂಪನಿಯ ಲೀಡರ್ಗಳ ಮೋಟಿವೇಶನ್ ವಿಡಿಯೋ ಕಳಿಸಬಹುದು. ನೆಟ್ವರ್ಕ್ ಮಾರ್ಕೆಟಿಂಗ್ನ ಸಕ್ಸಸ್ ಕತೆ ಶೇರ್ ಮಾಡಿ. ಕಂಪನಿಯ ಪ್ರಾಡಕ್ಟ್ಗಳ ಬಗ್ಗೆ ತಿಳಿಸುತ್ತಾ ಇರಿ. ಈ ರೀತಿ ಅವರೊಡನೆ ನೀವು ಟಚ್ನಲ್ಲಿರಿ. ಇದಕ್ಕೆ ಫಾಲೋ ಅಪ್ ಎಂದು ಹೇಳುತ್ತಾರೆ. ಇನ್ನು ಕೆಲವರು ವ್ಯಕ್ತಿಗಳಿರುತ್ತಾರೆ. ಅವರಿಗೆ ಈ ಬಿಸ್ನೆಸ್ನ ಮಾಡಲು ಆಸಕ್ತಿ ಇಲ್ಲದಿದ್ದರೂ ಪ್ರಾಡಕ್ಟ್ಗಳ ಬಗ್ಗೆ ಆಸಕ್ತಿ ಹೊಂದಿರಬಹುದು. ಪ್ರಾಡಕ್ಟ್ ಯೂಸ್ ಮಾಡಿದ ನಂತರ ಅವರು ಪ್ರಾಡಕ್ಟ್ಗಳನ್ನು ಇಷ್ಟಪಟ್ಟಲ್ಲಿ ಅವರಿಗೆ ಇತರ ಪ್ರಾಡಕ್ಟ್ಗಳ ಬಗ್ಗೆ ತಿಳಿಸಿ. ಅವರಿಗೆ ಕನ್ಸ್ಯೂಮರ್ ಎಂಪವರ್ಮೆಂಟ್ ಪ್ಲಾನ್ ಬಗ್ಗೆ ತಿಳಿಸಿ. ಅವರಿಗೆ ಕನ್ಸಿಸ್ಟೆನ್ಸಿ ಆಫರ್, ಮಂತ್ಲಿ ಆಫರ್ ಬಗ್ಗೆ ತಿಳಿಸಿ. ಅವರನ್ನು ನೀವು ಒಬ್ಬ ಉತ್ತಮ ಕನ್ಸ್ಯೂಮರ್ ಮಾಡಬಹುದು. ಗೆಳೆಯರೇ, ಕೊನೆಯದಾಗಿ ನಿಮಗೊಂದು ಕಿವಿಮಾತು. ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಯಶಸ್ವಿಯಾಗುವ ಸುಲಭ ವಿಧಾನ ಎಂದರೆ ನಿಮ್ಮ ಅಪ್ಲೈನ್ಗಳಿಂದ ಕಲಿಯಿರಿ ಹಾಗೂ ನಿಮ್ಮ ಡೌನ್ಲೈನ್ಗಳಿಗೆ ಕಲಿಸಿರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಡ್ಯೂಪ್ಲಿಕೇಶನ್ ಬಿಸ್ನೆಸ್. ಯಾರು ಯಶಸ್ವಿಯಾಗಿ ಇದನ್ನು ಮಾಡುತ್ತಿರುತ್ತಾರೋ ಅವರಿಂದ ನಾವು ಜಸ್ಟ್ ಕಾಪಿ ಪೇಸ್ಟ್ ಮಾಡಬೇಕು ಅಷ್ಟೇ. ಗೆಳೆಯರೇ, ನೀವು ವೆಸ್ಟೇಜ್ ಬಿಸ್ನೆಸ್ನ 7 ಸ್ಟೆಪ್ಗಳು, ಇದನ್ನು ನೀವು ಫಾಲೋ ಮಾಡಿದರೆ 100% ಯಶಸ್ಸು ನಿಮ್ಮದಾಗುತ್ತದೆ. ಒನ್ಸ್ ಅಗೇನ್ ಐ ರಿಪೀಟ್. ಮೊದಲನೇ ಸ್ಟೆಪ್ಪು ಬಿ 100% ಪ್ರಾಡಕ್ಟ್ ಯೂಸರ್. ಅಂದರೆ
100% ಪ್ರಾಡಕ್ಟ್ ಬಳಕೆದಾರರಾಗುವುದು. ಎರಡನೆಯದು ಟಾಕ್ ವಿತ್ ದಿ ಪೀಪಲ್ ಅಬೌಟ್ ಪ್ರಾಡಕ್ಟ್, ಅಂದರೆ ಪ್ರಾಡಕ್ಟ್ಗಳ ಬಗ್ಗೆ ಜನಗಳ ಹತ್ತಿರ ಮಾತನಾಡಿ. ಮೂರನೆಯದು ಮೇಕ್ ಎ ಲಿಸ್ಟ್, ಅಂದರೆ ನಿಮ್ಮ ಪರಿಚಯವಿರುವ 100ರಿಂದ 150 ಜನಗಳ ಒಂದು ಲಿಸ್ಟ್ ತಯಾರಿಸಿ. ನಾಲ್ಕನೆಯದು ಇನ್ವಿಟೇಷನ್, ಅಂದರೆ ಈ ಲಿಸ್ಟ್ ತಯಾರಿಸಿದ ಜನರನ್ನು ಇನ್ವೈಟ್ ಮಾಡಿ. ಐದನೆಯದು ಈ ಜನಗಳೊಂದಿಗೆ ಮೀಟಿಂಗ್ ಮಾಡಿ. ಆರನೆಯದು ಅವರು ಸೇರಿದ ನಂತರ ಅವರ ಜೊತೆ ಸೇರಿ ಟೀಮ್ ವರ್ಕ್ ಕೆಲಸ ಮಾಡಿ. ಏಳನೆಯದು ಫಾಲೋ ಅಪ್. ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಡೌನ್ಲೈನ್ಗಳೊಂದಿಗೆ ಈ ವಿಡಿಯೋ ಶೇರ್ ಮಾಡಿ. ನಿಮಗೆ ದೂರವಿರುವ ನಿಮ್ಮ ಟೀಮ್ ಮೆಂಬರ್ಸ್ಗೆ ಇದನ್ನು ಶೇರ್ ಮಾಡಿ. ವೆಸ್ಟೇಜ್ ಬಿಸ್ನೆಸ್ ಪ್ರಾರಂಭಿಸುವುದು ಹೇಗೆ, ಮುನ್ನಡೆಸುವುದು ಹೇಗೆ ಎಂದು ಅವರಿಗೂ ಕಲಿಸಿ. ಧನ್ಯವಾದಗಳು. ಹ್ಯಾಪಿ ವೆಲ್ತ್.